ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ಪ್ರೊಫೈಲ್ ಒಂದಿಗೆ ನಿಮಗೆಲ್ಲ ಸ್ವಾಗತ. ಇವರು ಶ್ವೇತಾ ಅಂತ. ಪ್ರಸ್ತುತ ಇವಳ ಜೀವನ ನೋಡಿ ಅವರಿಂದ ತೃಪ್ತಿ ಆಗದೆ ಹುಚ್ಚರಂತೆ ಅಲೆದಾಡುತ್ತಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸಮಸ್ಯೆ ನನ್ನ ಜೊತೆಗೆ ಮಾತನಾಡಿ ಟೈಮ್ ಪಾಸ್ ಮಾಡುತ್ತಿದ್ದಾರೆ. ಆದರೆ ನನ್ನ ಮನೆಗೆ ಯಾರು ಬರುತ್ತಿಲ್ಲ ಹಾಗೂ ನಾನು ಕೊಟ್ಟಿದ್ದ ವಿಳಾಸಕ್ಕೆ ಯಾರು ಬರುತ್ತಿಲ್ಲ ಎಂದು ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವಳ ಬಯಕೆ ನೋಡಿ ವಿಳಾಸ ಕೊಟ್ಟರೆ ಸಾಕು, ನಾನೇ ಬರ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವರ ಹತ್ತಿರ ಸ್ನೇಹಿತರೆ ಸುಜುಕಿ ಎಕ್ಸ್ 125 ಒಂದು ಸ್ಕೂಟಿ ಕೂಡ ಇರುತ್ತೆ. ಈ ಒಂದು ಸ್ಕೂಟಿ ಮೇಲೆ ತಾವು ಬರೋದಾಗಿ ಮಾಹಿತಿನ ತಿಳಿಸಿದ್ದಾರೆ. ಯಜಮಾನರ ಕೈಯಿಂದ ಆಗುತ್ತಿಲ್ಲ ಎಂದು ಮಾಹಿತಿ ತಿಳಿಸಿದ್ದಾರೆ. ಯಜಮಾನರಿಗೆ 51 ವಯ, ಅವರ ದೇಹದಲ್ಲಿ ಸ್ವಲ್ಪನೂ ಆಸೆ ಇಲ್ಲ. ನಾನೇ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಒತ್ತಾಯದಿಂದ ಎಬ್ಬಿಸುತ್ತೇನೆ. ಇಷ್ಟೆಲ್ಲ ಮಾಡಿದರೂ 30 ಸೆಕೆಂಡ್ ಅಷ್ಟೇ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಸೊ ಹೀಗಾಗಿ ಸ್ನೇಹಿತರೆ ಸ್ವಲ್ಪನೂ ಶ್ವೇತಾ ಅವರಿಗೆ ತೃಪ್ತಿ ಆಗ್ತಾ ಇಲ್ಲ. ಮತ್ತೆ ಸ್ಟ್ಯಾಂಡ್ ಆಗೋದು ತುಂಬ ಕಷ್ಟ. 30 ಸೆಕೆಂಡಲ್ಲಿ ಸ್ನೇಹಿತರೆ ಸುಸ್ತಾಗುತ್ತಾರೆ, ಮತ್ತೆ ಸ್ಟ್ಯಾಂಡ್ ಆಗೋದು ತುಂಬ ಕಷ್ಟ ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ರೀತಿ ವ್ಯಕ್ತಿ ಸಿಕ್ಕಿದ್ರೆ ಒಳ್ಳೆಯದು ಎಂದು ಮಾಹಿತಿ ನೀಡಿದ್ದಾರೆ. ಕನಿಷ್ಠ 12 ನಿಮಿಷ ಮಾಡಿದರೆ ಸಾಕು, ಜಾಸ್ತಿ ಜೋರಾಗಿ ಮಾಡುವ ಅವಶ್ಯಕತೆ ಕೂಡ ಇಲ್ಲ. ಮೂಲಂಗಿಯಿಂದ ಉಜ್ಜಿದರೆ ಸಾಕು, ತೃಪ್ತಿ ಆಗುತ್ತೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಅದಕ್ಕೆ ಮುದುಕ ಸಿಕ್ಕಿದರೂ ಬಿಡುವುದಿಲ್ಲ, ಸಾಕು ನನ್ನ ಒಂದು ಕೆಲಸನ ನಾನು ಮುಗಿಸಿಕೊಳ್ಳಬಹುದು ಎಂದು ಮಾಹಿತಿ ತಿಳಿಸಿದ್ದಾರೆ. ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರೋದು ಸುಜುಕಿ ಎಕ್ಸ್ 125 ಇವರ ಒಂದು ಸ್ಕೂಟಿ ಆಗಿರುತ್ತೆ. ಆ್ಯಂಡ್ ಒಂದು ರೆಡ್ ಕಲರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ನಿಮ್ಮ ವಿಳಾಸ ಇವರಿಗೆ ಸಿಕ್ಕಿದ್ರೆ ಈ ಒಂದು ಸ್ಕೂಟಿ ಮೇಲೆ ಬಂದು ಭೇಟಿ ಆಗುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಸೊ ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ಸ್ಕೂಟಿ ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 124 cc ಆಗಿರುತ್ತೆ. ಮೈಲೇಜ್ ಬಂದುಬಿಟ್ಟು 25 ಕಿಲೋಮೀಟರ್ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಸ್ಕೂಟಿಯ ಕರ್ವ್ ವೇಟ್ ಬಂದುಬಿಟ್ಟು 103 kg ಇದೆ. ಆ್ಯಂಡ್ ಸೀಟ್ ಹೈಟ್ 773 mm ಆಗಿರುತ್ತೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 5 ಲೀಟರ್ ಸ್ನೇಹಿತರೆ ಫ್ಯೂಲ್ ಈ ಒಂದು ಟ್ಯಾಂಕಲ್ಲಿ ಫಿಲ್ ಮಾಡ್ಬೋದು. ಮ್ಯಾಕ್ಸ್ ಪವರ್ ಬಂದುಬಿಟ್ಟು 8.6 bhp ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಸ್ಕೂಟಿಯ ಸ್ನೇಹಿತರೆ ಟಾಪ್ ಸ್ಪೀಡ್ ಬಂತು ಗಂಟೆಗೆ 90 ಕಿಲೋಮೀಟರ್ ರನ್ ಆಗುತ್ತೆ. ಸೊ ಒಂದು ವೇಳೆ ಸ್ನೇಹಿತರೆ ನೀವು ಇವರಿಂದ 180 ಕಿಲೋಮೀಟರ್ ದೂರದಲ್ಲಿದ್ದರೆ ಕೇವಲ ಸ್ನೇಹಿತರೆ ಸುಜುಕಿ ಎಕ್ಸ್ 125 ಸ್ಕೂಟಿಯಿಂದ ಇವರು 2 ಗಂಟೆ ಒಳಗಡೆ ನಿಮ್ಮ ಒಂದು ವಿಳಾಸಕ್ಕೆ ಬಂದು ತಲುಪುತ್ತಾರೆ. ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು CVT ಟೈಪ್ ಆಗಿರುತ್ತೆ. ಆ್ಯಂಡ್ ಗಿಯರ್ ಶಿಫ್ಟ್ ಪ್ಯಾಟರ್ನ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿರುತ್ತೆ. ಇದಿಷ್ಟು ಸ್ನೇಹಿತರೆ ಶ್ವೇತಾ ಅವರು ತಮ್ಮ ಬಗ್ಗೆ ಕೊಟ್ಟಿದ್ದ ಮಾಹಿತಿ, ಜೊತೆಗೆ ತಮ್ಮ ಬಳಿ ಇರತಕ್ಕಂಥ ಸುಜುಕಿ ಎಕ್ಸ್ 125 ಸ್ಕೂಟಿ ಬಗ್ಗೆ ಹೇಳಿದ ಎಲ್ಲ ಇನ್ಫಾರ್ಮೇಷನ್ ಚರ್ಚೆ ಮಾಡಲಾಗಿದೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಸ್ನೇಹಿತರೆ ಇದೇ ರೀತಿ ಹೊಸ ಪ್ರೊಫೈಲ್ಗಾಗಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.